ಹೊಸ ವರ್ಷದ ಸಂಭ್ರಮದಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಾದಂತಹ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಅಸಭ್ಯ ವರ್ತನೆ ಎಲ್ಲೇ ಮೀರಿತ್ತು ಅನ್ನುವಂಥದ್ದು. ಆದರೆ ಇದಕ್ಕೆ ಕಾರಣ ಹೊಸ ವರ್ಷದ ಸಂಭ್ರಮದ ಭದ್ರತೆಗೆ ಭಾರೀ ತಯಾರಿಯನ್ನು ನಡೆಸಿತ್ತು ಪೊಲೀಸ್ ಇಲಾಖೆ ಇದ್ದರೂ ಕೂಡ. ಹಾಗಿದ್ರೂ ನಿನ್ನೆ ರಾತ್ರಿ ನಡೆದಂತಹ ಕರ್ತವ್ಯ ಲೋಪಕ್ಕೆ ಕಾರಣ ಏನಿರಬಹುದು ಅನ್ನುವಂಥದ್ದೇ ಮುಖ್ಯವಾಗಿ ಪ್ರಶ್ನೆ. ಏಕಾಏಕಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಮೇಜರ್ ಸರ್ಜರಿಯನ್ನು ನಿನ್ನೆ ಹೊತ್ತಿಗೆ ಮಾಡ್ತಾರೆ. ಡಿಸೆಂಬರ್ 31ರ ಸಂಜೆಯ ವೇಳೆಗೆ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ಆದೇಶವನ್ನು ಮಾಡ್ತಾರೆ. ಟ್ರಾನ್ಸ್ಫರ್ನ ಅಸಮಾಧಾನದಿಂದಲೇ ಕರ್ತವ್ಯ ನಿಷ್ಠೆಯನ್ನು ಮರೆತರ ಪೊಲೀಸರು ಎನ್ನುವಂತಹ ಪ್ರಶ್ನೆ ಕೂಡ ನಿಜಕ್ಕೂ ಆಶ್ಚರ್ಯಕರ ಬೆಳವಣಿಗೆ. ಅಂದರೆ ಡಿಸೆಂಬರ್ 31 ಅಂದರೆ ಇಡೀ ದೇಶದೆಲ್ಲೆಡೆ ಒಂದು ಕಟ್ಟೆಚ್ಚರ ಇರುತ್ತೆ, ಬಹುತೇಕ ಜಾಗಗಳಲ್ಲಿ ಹೈ ಅಲರ್ಟ್ ಇರುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಯನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡಿ ಜವಾಬ್ದಾರಿಯನ್ನು ಕೊಟ್ಟು ಇನ್ನೇನು ಆತ ಜವಾಬ್ದಾರಿಗೆ ಚಾರ್ಜ್ ತೆಗೆದುಕೊಳ್ಳೋಕ್ಕೂ ಮುಂಚೆನೇ ಟ್ರಾನ್ಸ್ಫರ್ ಲೆಟರ್ ಆತನ ಕೈಗೆ ಸೇರಿದ್ರೆ ಅಥವಾ ಸುದ್ದಿ ತಲುಪಿದ್ರೆ ಆತ ಕರ್ತವ್ಯವನ್ನು ನಿರ್ವಹಿಸ್ತಾನ ಅನ್ನುವಂಥದ್ದು. ಹಾಗಾಗಿ ನಿನ್ನೆಯ ಅಸಮಾಧಾನವೇ ಈ ಲೋಪಕ್ಕೆ ಕಾರಣವ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಒಂದ್ಸಲ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನು ನಾನು ಮಾತಾಡ್ತೇನೆ. ಅಭಿಷೇಕ್, ಒಂದು ಕಡೆ ಪೊಲೀಸರಿಗೆ ಜವಾಬ್ದಾರಿ ಕೊಡ್ತಾರೆ, ನೀವು ಈ ವಿಭಾಗವನ್ನು ನಿಭಾಯಿಸಿ ಅಂತ. ಅದರಲ್ಲಿ ಕೂಡ 31 ಡಿಸೆಂಬರ್ ಇಡೀ ದೇಶವೇ ಎಚ್ಚರಿಕೆಯಿಂದಿರುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಟ್ರಾನ್ಸ್ಫರ್ ಆಗುವಂಥ ಒಂದು ಸುದ್ದಿಯನ್ನು ಅವರಿಗೆ ಕೊಟ್ಟಾಗ ಆ ಸಂಬಂಧದ ಅಸಮಾಧಾನವೇ ನಿನ್ನೆ ಕರ್ತವ್ಯ ಲೋಪಕ್ಕೆ ಕಾರಣವ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುತ್ತಲ್ವಾ? ಎಸ್ ರಾಘವೇಂದ್ರ, ಹಾಗೊಂದು ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. 31ಗೆ ಕೆಲವೇ ಗಂಟೆಗಳು ಇರುವಂತಹ ಸಂದರ್ಭದಲ್ಲಿ ಸುಮಾರು 6ರಿಂದ 7 ಗಂಟೆಯ ಸಮಯದಲ್ಲಿ ಈ ರೀತಿಯಾಗಿ ಒಂದು ಟ್ರಾನ್ಸ್ಫರ್ ಲಿಸ್ಟ್ ರೆಡಿ ಆಗುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಒಂದು ಡೆಪ್ಯೂಟ್ ಮಾಡಿದಂತಹ ಅಧಿಕಾರಿಗಳೇನಿದ್ದಾರೆ ಅವರ ಒಂದು ಕೈಗೆ ಸೇರಿರುವಂಥದ್ದು. ಆಗ ಒಂದು ವಿಷಯವನ್ನು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಏನು ಸಂದೀಪ್ ಪಾಟೀಲ್ ಅವರು ಕೂಡ ಹಲವಾರು ವರ್ಷದಿಂದಲೂ ಕೂಡ ಯಶಸ್ವಿಯಾಗಿ ಅವರು ಈ ಒಂದು ಕ್ರೌಡನ್ನಾಗಲಿ ಮತ್ತು ಇನ್ನೊಂದಾಗಲಿ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ರು. ಈ ಬಾರಿಯೂ ಅಷ್ಟೇ ಒಂದು ಸಮರ್ಥವಾಗಿ ಅವರು ಒಂದು ಏನಿದೆ ಆ ಒಂದು ಕ್ರೌಡನ್ನು ಕಂಟ್ರೋಲ್ ಮಾಡಿದ್ರು. ಆದರೆ ಆ ಒಂದು ಸ್ಥಳಕ್ಕೆ ಒಬ್ಬ DCP ಆಗಲಿ ಯಾರನ್ನು ಕೂಡ ಒಬ್ಬೊಬ್ಬರಾಗಿ ಯಾರು ಕೂಡ ಒಂದು ಡೆಪ್ಯೂಟ್ ಮಾಡಿರೋದಿಲ್ಲ. ಇನ್ನು ಉಳಿದಂತಹ ಅಧಿಕಾರಿಗಳನ್ನು ಕೂಡ ಡೆಪ್ಯೂಟ್ ಮಾಡಲಾಗುತ್ತೆ. ಆದರೆ ಸಂದೀಪ್ ಪಾಟೀಲ್ ಅವರು ಒಬ್ಬರಿಂದ ಯಾವುದೇ ರೀತಿಯಾದಂತಹ ಈ ಒಂದು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಆದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳು ಈ ರೀತಿಯಾಗಿ ಅವರನ್ನು ಕೂಡ ಇದು ಮಾಡಿದ್ದಾರೆ. ಆದರೂ ಕೂಡ ಸಾಕಷ್ಟು ಅವ್ರಿಗೂ ಒಂದಷ್ಟು ಕಂಟ್ರೋಲನ್ನು ಮಾಡಿದ್ರು. ಹೋದ ವರ್ಷಕ್ಕೆ ಏನು ಕಂಪೇರ್ ಮಾಡಿದ್ರೆ ಈ ವರ್ಷ ಅದಕ್ಕಿಂತ ದುಪ್ಪಟ್ಟು ಜನ MG ರಸ್ತೆಯ ಆ ಒಂದು ಸ್ಟ್ರೀಟ್ನಲ್ಲಿ ನೆರೆದಿದ್ರು. ಈ ನಿಟ್ಟಿನಲ್ಲಿ ಹಲವಾರು ಅಧಿಕಾರಿಗಳು ಕೂಡ ಅಲ್ಲಿ ಒಂದು ಡೆಪ್ಯೂಟ್ ಮಾಡಲಾಗುತ್ತೆ. ಆದರೆ ಎಲ್ಲ ಅಧಿಕಾರಿಗಳು ಒಂದೇ ಸಮನಾಗಿ ಅವರು ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಬ್ಬರ ಮೇಲೆಯೇ ಜವಾಬ್ದಾರಿಯನ್ನು ಹಾಕಿ ಉಳಿದಂತಹ ಅಧಿಕಾರಿಗಳೇನಿದ್ದಾರೆ ಅವರು ಒಂದು ಮೌನ ವಹಿಸೋದು ಯಾವುದೇ ರೀತಿಯಾದಂತಹ ಅಷ್ಟು ಜನರ ಒಂದು ಕಂಟ್ರೋಲ್ಗೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ಟ್ರಾನ್ಸ್ಫರ್ ಲಿಸ್ಟ್ ಏನಿದೆ ಅದು ಕೂಡ ಪೊಲೀಸರ ಒಂದು ಕೈಕಟ್ಟ ಹಾಕುವಂತಹ ಮತ್ತು ಒಂದು ಶಾಕ್ನಿಂದ ಹೊರಬರಲಾದಂತಹ ಸ್ಥಿತಿಯಲ್ಲಿ ಈ ರೀತಿಯಾಗಿ ನಿನ್ನೆ ಅಬ್ಯೂಸಿಂಗ್ ನಡೆದಿದೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ರಾಘವೇಂದ್ರ. ಆದರೆ ಸರ್ಕಾರದ ನಡೆ ಯಾಕಂದರೆ ಒಂದು ಹೊಸ ವರ್ಷ ಅಂದಾಗ ಇಡೀ ಬೆಂಗಳೂರಿನಾದ್ಯಂತ ಸಂಭ್ರಮ ಇರುತ್ತೆ, ಒಂದು ಹೈ ಅಲರ್ಟ್ ಆಗಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಇಂತಹ ಸಂದರ್ಭದಲ್ಲಿ 1ನೇ ತಾರೀಕೆ ಮಾಡಬಹುದಿತ್ತೇನೋ, ಅಥವಾ ಇಷ್ಟು ಕ್ಲೋಸ್ ಟೈಟ್ ಡೇಟಲ್ಲಿ ಇವ್ರು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು? ನುರಿತ ಸಲಹೆಗಾರರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಆದರೂ ಈ ಕ್ರಮದ ಹಿಂದಿರುವಂಥ ಉದ್ದೇಶ ಖಂಡಿತ ಈ ಒಂದು ಉದ್ದೇಶಕ್ಕೆ ನಾನಾ ಕಾರಣಗಳು ಇರುವಂಥದ್ದು. ಮತ್ತು ಈಗಾಗಲೇ ಹಲವಾರು ತಿಂಗಳಿನಿಂದ ಪೆಂಡಿಂಗ್ ಉಳಿದಂತಹ ಒಂದು ಟ್ರಾನ್ಸ್ಫರ್ ಆಗಲಿ ಮತ್ತು ಪ್ರಮೋಷನ್ಗಳಾಗಲಿ ಅದು ಈ ಒಂದು ದಿನದಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ಕಾಕತಾಳೀಯ ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ದಿನ ಈ ರೀತಿಯಾಗಿ ಒಂದು ಲಿಸ್ಟನ್ನು ರೆಡಿ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಾಡಿದರೋ ಅದರ ಬಗ್ಗೆ ಕೂಡ ಇವಾಗ ಕುತೂಹಲ ಹೆಚ್ಚಾಗ್ತಾ ಇರುವಂಥದ್ದು. ಆದರೆ ನಿನ್ನೆಯ ಏನಿದೆ ಆ ಒಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ಸಂಶಯ ಏನಿದೆ ಅದೆಲ್ಲವೂ ಕೂಡ ಒಂದು ಟ್ರಾನ್ಸ್ಫರ್ ಲಿಸ್ಟ್ ತಯಾರಾದ ಮೇಲೆ ಆದಂತಹ ಒಂದು ಬೆಳವಣಿಗೆ ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಒಂದು ಮೂಲಗಳ ಮಾಹಿತಿ ಆಗಿರುವಂಥದ್ದು ರಾಘವೇಂದ್ರ. ಸದ್ಯದ ಮಟ್ಟಿಗೆ ಈ ಒಂದು ಅಬ್ಯೂಸಿಂಗ್ ಏನು ನಡೆದಿದೆ ಆ ಒಂದು ಅಬ್ಯೂಸಿಂಗ್ ಪ್ಲೇಸ್ನಲ್ಲಿ ಏನಿದೆ ಆ ಸಂಪೂರ್ಣವಾದಂತಹ ಪ್ಲೇಸ್ನಲ್ಲಿ ಹಲವಾರು CCTVಗಳನ್ನು ಕೂಡ ಅಳವಡಿಸಲಾಗಿರುತ್ತೆ. ಆ ಒಂದು ಟೈಮ್ನಲ್ಲಿ ಆ CCTVಗಳಿರುವಂತಹ ಎಲ್ಲರನ್ನೂ ಇದ್ದಂತಹ ಅಬ್ಯೂಸಿಂಗ್ ಯಾರು ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಿ ಅವರನ್ನು ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ ರಾಘವೇಂದ್ರ.